ಮೋಹಿತ್ ಮತ್ತು ಕಾರ್ತಿಕ್ ಚಹಾ ಸೇವಿಸ್ತಾಗಿರುವಾಗ ಮೋಹಿತ್ ಅವರಿಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬರುತ್ತೆ. ಆ ಕರೆ ಉತ್ತರಿಸಿದ ಮೇಲೆ ಅವರು ತುಂಬಾ ಖುಷಿಯಾಗಿರ್ತಾರೆ. ಆಗ ಕಾರ್ತಿಕ್ ಏನು ಲಾಟ್ರಿ ಹೊಡಿತಾ ಅಂತ ಕೇಳ್ತಾರೆ. ಅದಕ್ಕೆ ಮೋಹಿತ್ ಅವರು ಅದಕ್ಕಿಂತ ಉತ್ತಮ ಆಫರ್ ಅಂತ ಹೇಳ್ತಾರೆ. ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅವರಿಗೆ ಭಾರಿ ಅನುಕೂಲ ತಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಆ ಸೋಷಿಯಲ್ ಮೀಡಿಯಾ ಪೋಸ್ಟ್? ಅವರು ಬುಕ್ ಮಾಡಿದ ಬಸ್ ಪ್ರಯಾಣದ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು, ಆದ್ರೆ ಅದರ ರೀಫಂಡ್ ಪ್ರಕ್ರಿಯೆ ತುಂಬಾ ದಿನ ತಗೋತಾ ಇತ್ತು. ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಆಗ ಕಂಪನಿ ಕರೆ ಮಾಡಿ ರೀಫಂಡ್ ಪ್ರಕ್ರಿಯೆ ಇನಿಷಿಯೇಟ್ ಮಾಡಿದೆ. ಇದನ್ನ ವಿವರಿಸುವಾಗ ಮೋಹಿತ್ ಅವರಿಗೆ ಬಸ್ ಕಂಪನಿಗಿಂದ ಮತ್ತೆ ಕರೆ ಬರುತ್ತೆ. ಸದ್ಯದಲ್ಲೇ OTP ಬರುತ್ತೆ, ಅದನ್ನ ಶೇರ್ ಮಾಡಿ ಅಂತ ಹೇಳ್ತಾರೆ. ಮೋಹಿತ್ ಅವರು OTP ಕೊಡ್ತಾ ಇರುವಾಗ ಫೋನ್ ಡಿಸ್ಕನೆಕ್ಟ್ ಮಾಡೋಕೆ ಅವರ ಸ್ನೇಹಿತರು ಹೇಳ್ತಾರೆ. ಯಾಕೆ ಅಂತ ಮೋಹಿತ್ ಕೇಳ್ತಾರೆ. ಯಾಕೆಂದ್ರೆ OTP ಕೊಟ್ರೆ ಖಾತೆಯಲ್ಲಿರೋ ಹಣ ಎಲ್ಲ ಹರಿದು ಹೋಗುತ್ತೆ, ಅಂದ್ರೆ ಖಾಲಿ ಆಗತ್ತೆ ಅಂತ ಕಾರ್ತಿಕ್ ಹೇಳ್ತಾರೆ. ಇದೇ ತರಹದ ವಂಚನೆ ಬೆಂಗಳೂರಿನ ಎಂಜಿನಿಯರ್ ಒಬ್ಬರಿಗಾಗಿತ್ತು ಅಂತ ಅವರು ಉದಾಹರಣೆ ಕೊಡ್ತಾರೆ. ಆ ಎಂಜಿನಿಯರ್ OTP ಕೊಟ್ಟು ಖಾತೆಯಲ್ಲಿದ್ದ 68 ಲಕ್ಷ ರೂಪಾಯಿ ಕಳ್ಕೊಂಡಿದ್ರು. ಕಾರ್ತಿಕ್ ಅವರ ಸಮಯ ಪ್ರಜ್ಞೆ ಮೋಹಿತ್ ಅವರನ್ನ ರಕ್ಷಣೆ ಮಾಡ್ತು. ಆದರೆ ಎಲ್ರಿಗೂ ಈ ರೀತಿಯ ಫ್ರೆಂಡ್ಸ್ ಇರಲ್ಲ. ಹಾಗಾಗಿ ಹಣ ಕಳ್ಕೋಬಾರ್ದು ಅಂದರೆ ಜಾಗೃತಿ ವಹಿಸಬೇಕು. ಇಂತಹ ವಂಚನೆಗಳಿಂದ ಸಾಕಷ್ಟು ಜನ ತಾವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕಳ್ಕೋತಿದ್ದಾರೆ. ಇತ್ತೀಚೆಗೆ ವಂಚನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವರದಿಯಾಗ್ತಾನೆ ಇವೆ. ಹೀಗೆ ಹಣ ಕಳ್ಕೊಳ್ಳೋ ಸಂತ್ರಸ್ತರು ಮಾಡಿಕೊಳ್ಳುವ ಸಣ್ಣ ಪುಟ್ಟ ಮಿಸ್ಟೇಕ್ಗಳೇ ಇದಕ್ಕೆ ಕಾರಣ ಆಗಿಬಿಡುತ್ತೆ. 2023ರಲ್ಲಿ ಸಾಕಷ್ಟು ಫಿನಾನ್ಷಿಯಲ್ ಫ್ರಾಡ್ಗಳನ್ನು ನೋಡಿ ಎಚ್ಚೆತ್ತುಕೊಳ್ಬೇಕಿದೆ. ಹಾಗಾಗಿ ಇವುಗಳಿಂದ ನಾವು ಕಲಿಬೇಕಾದ ಪಾಠಗಳೇನು, ನಾವು ಹೇಗೆ ಇಂತಹ ವಂಚನೆಗಳಿಂದ ಬಚಾವಾಗುವುದು, ಈ ರೀತಿಯ ಹಲವು ವಿವರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ. 2023 AI ಆಧಾರಿತ ಡೀಪ್ ಫೇಕ್ ತಂತ್ರಜ್ಞಾನವನ್ನ ಸೈಬರ್ ವಂಚನೆಗೆ ಬಳಕೆ ಮಾಡಿದ ವರ್ಷ. ಫ್ರಾಡ್ GPT ಅಥವಾ ವರ್ಮ್ GPT ಹೊರಹೊಮ್ಮಿದ ವರ್ಷ. ವಂಚಕ ಚಟುವಟಿಕೆಗಳಿಗಾಗಿ ಜನರ ಧ್ವನಿ ನಕಲು ಮಾಡಲಾಗಿತ್ತು. ಕರೆ ಮಾಡಿದವರು ತಮ್ಮವರೇ ಅಥವಾ ತುಂಬಾ ಆಪ್ತರು ಅನ್ನೋ ಹಾಗೆ ಬಿಂಬಿಸಲಾಗ್ತಾ ಇತ್ತು. ಅಸಲಿ ಮತ್ತು ನಕಲಿ ನಡುವೆ ವ್ಯತ್ಯಾಸ ತಿಳಿಯೋದು ತುಂಬಾ ಕಷ್ಟಕರವಾಗಿತ್ತು. ಮನಕಲುಕುವ ಕತೆಯನ್ನ ಹೇಳಿ ಕೇರಳದ ಸುಮಾರು 300 ಜನರಿಗೆ 4 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತವನ್ನ ವಂಚಿಸಲಾಗಿತ್ತು. ಇನ್ಕಮಿಂಗ್ ಕಾಲ್ ಅನ್ನ ಕುರುಡಾಗಿ ನಂಬಬಾರದು ಅನ್ನೋ ಪಾಠವನ್ನ ಇದು ಕಲಿಸಿದೆ. ಪರಿಚಿತ ಧ್ವನಿಗೆ ಆದ್ರೂ ಅವರ ನಂಬರ್ಗೆ ಕರೆ ಮಾಡಿ ವಿಷಯ ತಿಳ್ಕೊಳ್ಳೋದು ಮುಖ್ಯ. ನೀವು ಹಣ ಕಳಿಸೋಕೂ ಮೊದಲು ನಿಮ್ಮ ಪರಿಚಿತರೊಂದಿಗೆ ಕರೆ ಮಾಡಿದವರು ಹೇಳಿದ ಕರುಣಾಜನಕ ಕಥೆಯನ್ನ ಹೇಳಿ ಅದು ನಿಜವೋ ಅಲ್ವೋ ಅನ್ನೋದನ್ನ ಪತ್ತೆ ಮಾಡಿ. ಡಿಜಿಟಲ್ ಅರೆಸ್ಟ್ ವಂಚನೆ 2023ರಲ್ಲಿ ಈ ವಂಚನೆಗೆ ಅನೇಕರು ಒಳಗಾಗಿದ್ದಾರೆ. ಕೊರಿಯರ್ ಕಂಪನಿಗಿಂದ ಕರೆ ಮಾಡ್ತಾ ಇರೋದಾಗಿ ಸ್ಕ್ಯಾಮರ್ಗಳಿಗೆ ಹೇಳ್ತಾ ಇದ್ರು. ಅವರ ಹೆಸರಿಗೆ ಬಂದಿರೋ ಕೊರಿಯರ್ ಅನ್ನ ಕಸ್ಟಮ್ಸ್ ಅಧಿಕಾರಿಗಳು ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ತಾ ಗ್ರಾಹಕರ ಆಧಾರ್ ಸಂಖ್ಯೆಯನ್ನ ತಿಳಿಸ್ತಾ ಇದ್ರು. ಈ ಐಡಿಗೆ ಅನೇಕ ಅಕ್ರಮ ಚಟುವಟಿಕೆಗಳು ಲಿಂಕ್ ಆಗಿದೆ ಅಂತ ಹೇಳಿ ಕರೆಯನ್ನ ಪೊಲೀಸ್ ಕ್ರೈಮ್ ಬ್ರಾಂಚ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಸ್ಕೈಪ್ ಮೂಲಕ ಕರೆ ಮಾಡಿ ಅಂತ ತಿಳಿಸ್ತಿದ್ರು. ಬ್ಯಾಂಕ್ ಖಾತೆಗೆ ಅನೇಕ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳು ಲಿಂಕ್ ಆಗಿದೆ ಅಂತ ಹೇಳ್ತಾ ಇದರ ಪರಿಶೀಲನೆಗೆ ಒಂದಿಷ್ಟು ಹಣ ಪಾವತಿಸೋ ಹಾಗೆ ಸೂಚಿಸುತ್ತಾರೆ. ಹಣ ಅವರ ಖಾತೆಗೆ ಜಮಾ ಆಗ್ತಿದ್ದ ಹಾಗೆ ಅವರು ನಾಪತ್ತೆಯಾಗ್ತಾರೆ. ಇತ್ತೀಚೆಗೆ ನೋಯ್ಡಾದಲ್ಲಿ ಮಹಿಳೆಯೊಬ್ಬರು ಇಂತಹ ವಂಚನೆಯಲ್ಲಿ 11 ಲಕ್ಷ ರೂಪಾಯಿ ಕಳ್ಕೊಂಡ್ರು. ಕಸ್ಟಮ್ಸ್, ಪೊಲೀಸ್ ಕ್ರೈಮ್ ಬ್ರಾಂಚ್, ಮನಿ ಲ್ಯಾಂಡರಿಂಗ್ ನಂತಹ ಪದಗಳನ್ನ ಬಳಸಿ ಜನರಿಂದ ಹಣ ದೋಚುತ್ತಾರೆ. ನೀವು ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಲ್ಲವಾದಲ್ಲಿ ಅಂಥ ಕರೆಗಳನ್ನ ನಿರ್ಲಕ್ಷಿಸಿ. 2023ರಲ್ಲಿ ಕೊರಿಯರ್ ಸರ್ವಿಸ್ ವಂಚನೆ, ಉದ್ಯೋಗದ ಹೆಸರಿನಲ್ಲಿ ಹೆಚ್ಚು ವಂಚನೆಗಳು ನಡೆದಿವೆ. ವರ್ಕ್ ಫ್ರಮ್ ಹೋಮ್ ಆಫರ್ನ ಅನೇಕ ಕರೆಗಳನ್ನ ಮಾಡಲಾಗಿದೆ. ಯೂಟ್ಯೂಬ್ ವಿಡಿಯೋ ಲೈಕ್ ಮಾಡಿದ್ರೆ, ಆನ್ಲೈನ್ ಕಂಟೆಂಟ್ಗೆ ರೇಟಿಂಗ್ ಕೊಟ್ರೆ ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಲೈಕ್ ಮಾಡಿದ್ರೆ ನಿಮಗೆ ಹಣ ಸಿಗುತ್ತೆ ಅಂತ ಹೇಳಿದ್ರೆ ಅದು ವಂಚಕ ಕರೆಗಳು. ಆರಂಭದಲ್ಲಿ ವಂಚಕರು ಈ ಕೆಲಸಗಳಿಗೆ 500ರಿಂದ 700 ರೂಪಾಯಿ ಕೊಡೋದಾಗಿ ಹೇಳ್ತಾರೆ. ನಂತರ ಮೆಂಬರ್ಶಿಪ್ ಹೆಸರಿನಲ್ಲಿ ನಿಮ್ಮಿಂದಲೇ ಹಣ ಪಡಿತಾರೆ. ಇತ್ತೀಚೆಗೆ ಮುಂಬೈನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಇಂಥ ವಂಚನೆಗೆ ದಾಳವಾದ್ರು. ಹೋಟೆಲ್ ರೇಟಿಂಗ್ ಸ್ಕೀಮ್ನಲ್ಲಿ ಪಾರ್ಟ್ ಟೈಮ್ ಕೆಲಸದ ನೆಪದಲ್ಲಿ ವಂಚಕರು ಅವರಿಂದ 18 ಲಕ್ಷ ರೂಪಾಯಿ ದೋಚಿದ್ರು. ಎಲೆಕ್ಟ್ರಿಸಿಟಿ ಬಿಲ್ ಪಾವತಿ ಅಥವಾ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು, ಇಂತಹ ಸಂದೇಶಗಳು 2023ರಲ್ಲಿ ಸಾರ್ವಜನಿಕರನ್ನ ತುಂಬಾನೇ ಕಾಡ್ತು. ಅದರಲ್ಲೂ ಹಿರಿಯ ನಾಗರಿಕರನ್ನ ಟಾರ್ಗೆಟ್ ಮಾಡುವುದು ವಂಚಕರಿಗೆ ಸುಲಭವಾಯಿತು. ಬಿಲ್ ಪಾವತಿ ಮಾಡದಿದ್ರೆ ವಿದ್ಯುತ್ ಸಂಪರ್ಕ ಕಡಿತ ಮಾಡೋದಾಗಿ ಬೆದರಿಕೆ ಸಂದೇಶಗಳನ್ನ ಕಳಿಸ್ತಾ ಇದ್ರು. ವಂಚಕರು ಈ ಸಂದೇಶದ ಜೊತೆಗೆ ಪೇಮೆಂಟ್ ಲಿಂಕ್ ಅನ್ನ ಕೂಡ ಕಳಿಸ್ತಾ ಇದ್ರು. ಈ ಲಿಂಕ್ ಕ್ಲಿಕ್ ಮಾಡ್ತಿದ್ದ ಹಾಗೆ ಥರ್ಡ್ ಪಾರ್ಟಿ ಆಪ್ ಡೌನ್ಲೋಡ್ ಆಗಿ ನೆಟ್ ಬ್ಯಾಂಕಿಂಗ್ ಮೂಲಕ ವಂಚಕ ವಹಿವಾಟುಗಳಿಗೆ ಆಸ್ಪದ ಕೊಡುತ್ತೆ. ಮುಂಬೈನಲ್ಲಿ ಹಿರಿಯ ನಾಗರಿಕರೊಬ್ಬರಿಗೆ 11 ಲಕ್ಷ ರೂಪಾಯಿ ವಂಚಿಸಲಾಯಿತು. सबसे पहले इम्पोर्टेंट चीज़ है कि अपना जो भी
ओटीपी है वो किसी को ना बताएं। सेकंड चीज है कि बैंक है आपसे कभी भी आपकी जो भी पर्सनल इंफॉर्मेशन लेने के लिए आपसे कभी भी कांटेक्ट नहीं करता है। अगर कोई बैंक या फिर कोई भी एंटिटीज आपसे कांटेक्ट करती है तो सबसे पहले आप उसको, जो आपका असली ऑर्गेनाइजेशन है उसको आप कॉल करके आप उससे इंफॉर्मेशन ले लें कि असली ऑर्गेनाइजेशन है या फिर कोई फेक ऑर्गेनाइजेशन आपको बेसिकली कॉल कर रहा है। तो ऑथेंटिसिटी ऑफ दैट ऑर्गेनाइजेशन आप सबसे पहले जान लें। एंड जो तीसरी मोस्ट इंपॉर्टेंट चीज है कि किसी भी अननोन सोर्स से अगर आपके पास में कोई भी लिंक्स आती है या फिर पासवर्ड आपसे मांगा जाता है या फिर आपकी कोई भी इंफॉर्मेशन भरने के लिए आपको बोला जाता है, तो इस टाइप की किसी भी अननोन लिंक पे आप क्लिक ना करें। और उसकी ऑथेंटिसिटी उस लिंक की आप जरूर जान लें कि वो एक्चुअल के अंदर वो ओरिजिनल वेबसाइट है या फिर ये किसी हैकर द्वारा कोई फेक वेबसाइट बनाई गई है। 2022ರಲ್ಲಿ 2296 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಆನ್ಲೈನ್ ವಂಚನೆ ನಡೆದಿದೆ ಅಂತ ಸಂಸದೀಯ ಸ್ಥಾಯಿ ಸಮಿತಿಗೆ ಗೃಹ ಸಚಿವಾಲಯ ಅಂಕಿಅಂಶಗಳ ಮಾಹಿತಿಯನ್ನು ನೀಡಿದೆ. 2023ರಲ್ಲಿ ಈ ವಂಚನೆ ಪ್ರಕರಣ 5574 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಲಾಕ್ ಮಾಡದೇ ಇರುವಂತಹ ಫೋನ್ಗಳು ಕಳ್ಳತನಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತೆ. ಸಂತ್ರಸ್ತರು ಗೊತ್ತಿಲ್ಲದೆ ಮಾಹಿತಿ ಹಂಚಿಕೊಳ್ತಾರೆ ಅಥವಾ ಪಾವತಿಗಳನ್ನು ಮಾಡ್ತಾರೆ. ವಂಚಕರ ದಾಳಕ್ಕೆ ಸಿಕ್ಕಿ ಹಾಕೋಬಾರ್ದು ಅಂದರೆ ಜಾಗೃತರಾಗಿರಬೇಕು. ಇದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲಾಂದರೆ 2023ರಲ್ಲಿ ಸಂಭವಿಸಿದ ವಂಚನೆಗಳ 3 ಪಟ್ಟು ವಂಚನೆಗಳು 2024ರಲ್ಲಿ ನಡೆಯಬಹುದು. ಹಿಂದಿನ ವರ್ಷದ ತಪ್ಪುಗಳಿಂದ ಪಾಠ ಕಲಿತು ಸೈಬರ್ ಕ್ರಿಮಿಗಳು ತೋಡಿರುವ ಗುಂಡಿಗೆ ಬೀಳದಂತೆ ಎಚ್ಚರಿಕೆ ವಹಿಸಿ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.